ಓ ತಂಗಿ, ಅಣ್ಣ. ನನಗೆ ಇರುವವಳು ಒಬ್ಬಳೇ ಒಬ್ಬಳು ತಂಗಿ, ನೀನಲ್ಲವೇನೆ? ಹೌದಣ್ಣ. ಹೀಗಾಗಿ ನಿನ್ನ ಸುಖ ಸಂತೋಷವನ್ನು ಹಾರೈಸುವುದು ಅಣ್ಣನಾದಂತಹ ನನ್ನ ಕರ್ತವ್ಯ ತಾನೆ. ಹೌದಣ್ಣ. ತಂಗಿ, ಅಣ್ಣ, ಈ ದಿನ ನಿನ್ನ ಜೀವನದ ಭಾಗ್ಯದ ಬಾಗಿಲು ತೆರೆಯಿತು ಅಂದುಕೋ. ಯಾಕಣ್ಣ? ಯಾಕೆಂದರೆ ಶಾಪಾನುಗ್ರಹ ಸಮರ್ಥರಾದಂತಹ ಯತಿಗಳವರು ಬಂದಿದ್ದಾರೆ ಓಹೋ ಎಂದು ವನಪಾಲಕರು ತಿಳಿಸಿದಾಗ ಸ್ವತಃ ನಾನೇ ಅಲ್ಲಿಗೆ ಹೋದೆ. ಧ್ಯಾನ ಸ್ಥಿತಿಯಲ್ಲಿದ್ದಂತಹ ಅವರನ್ನು ಧ್ಯಾನದಿಂದ ಹೊರಗಡೆ ಬರಬೇಕೆಂದು ಕೇಳಿಕೊಂಡೆ. ನಂತರ ಪರಿಪರಿಯಿಂದ ವಿನ್ನವಿಸಿಕೊಂಡೆ. ಅದೇನೆಂದರೆ ಬರುವಂತಹ ಚಾತುರ್ಮಾಸ್ಯವನ್ನು ಕಳೆಯುವುದಕ್ಕಾಗಿ ಅರಮನೆಗೆ ಬರಬೇಕೆಂದು ಕೇಳಿಕೊಂಡೆ. ನನ್ನ ಭಿನ್ನವನ್ನು ಒಪ್ಪಿಕೊಂಡಂತವರು ಈಗ ಅರಮನೆಗೆ ಆಗಮಿಸಿದ್ದಾರೆ. ಓಹೋ, ನಮ್ಮಲ್ಲೇ ಇದ್ದಾರಾ? ಹೌದು. ಕಾಣುತ್ತಿರುವಂತಹ ಕಾಳಿಕಾ ಗುಡಿಯ ಪಕ್ಕದಲ್ಲಿರುವಂತಹ ವಟವೃಕ್ಷದ ಕೆಳಗೆ ಯೋಗ್ಯವಾದಂತಹ ರತ್ನಪೀಠವನ್ನು ನಿರ್ಮಿಸಿ ಅವರನ್ನು ಕುಳ್ಳಿರಿಸಲಾಗಿದೆ. ಓಹೋ. ಅಂತೆಯೇ ಅವರನ್ನು ತಮ್ಮ ಸೇವಕರಾಗಿ ಯಾರು ಬೇಕೆಂದು ಕೇಳಿಕೊಂಡಾಗ ನಿನಗತಿ ಪ್ರಿಯರಾಗಿ ಮನದಿ ಶ್ರೇಯ ವೃತ್ತಿಯನ್ನು ಬಯಸುವಂತವರನ್ನ ನಿನ್ನ ಸೇವೆಗೆ ಇಡಬೇಕು ಎಂದು ಒಂದು ಸೂಚನೆಯಲ್ಲಿದ್ದರು. ತಂಗಿ, ನನಗತಿ ಪ್ರಿಯರು ಯಾರು, ಮನದಿ ಶ್ರೇಯ ವೃತ್ತಿಯನ್ನು ಬಯಸುವವರು ಯಾರು? ಇದು ಬಹಳ ಒಗಟಾಗಿದ್ದರಿಂದ ಬಹಳಷ್ಟು ಆಲೋಚಿಸಿ ನಿನಗಿಂತ ತಕ್ಕವರಿಲ್ಲ ಎಂದು ನಿರ್ಧಾರ ಮಾಡಿ ನಿನ್ನನ್ನು ಬರ ಹೇಳಿದ್ದೇನೆ. ತಂಗಿ, ಬಂದಂತಹ ಮಹಾತ್ಮರ ಸೇವೆಯನ್ನು ಮಾಡಿದರೆ ನಿನ್ನ ಜೀವನದ ಬಾಗಿಲು, ಭಾಗ್ಯದ ಬಾಗಿಲು ತೆರೆಯುತ್ತದೆ ತಂಗಿ, ತೆರೆಯುತ್ತದೆ. ಹೋಗಿ ಅವರ ಸೇವೆಯನ್ನು ಮಾಡಬೇಕು ತಂಗಿ, ಮಾಡಬೇಕು. ನಾನು ಯತಿಗಳ ಸೇವೆಯನ್ನು ಮಾಡಬೇಕಣ್ಣ. ತಂಗಿ, ಅಣ್ಣಲಾಗಿಸು ಪರ ಗಂಡಸರನ್ನು ಅಣ್ಣ ಅಣ್ಣಲಾಗಿಸು ಪರ ಗಂಡಸರನ್ನು ಅಣ್ಣ ಲಾಲಿಸು ಪರ ಗಂಡಸರನ್ನು ಕಣ್ಣಿಂದ ಕಂಡೆಂದಿಗಾದರಾರಿಯೇನೋ ಕಣ್ಣಿಂದ ಕಂಡೆಂದಿಗಾದರಾರಿಯೇನೋ ತಿನ್ನ ಯೌವನೆಯರ್ಗೆ ಪರಪುರುಷರ ಸೇವೆ ತಿನ್ನ ಯೌವನೆಯರ್ಗೆ ಪರಪುರುಷರ ಸೇವೆ ಬಣ್ಣವೇ ಮನದಲ್ಲಿ ಎಣ್ಣಿಸದೊರೆ ಅಣ್ಣ ಬಣ್ಣವೇ ಮನದಲ್ಲಿ ಎಣ್ಣಿಸದೊರೆವೆ ಬಣ್ಣವೇ ಮನದಲ್ಲಿ ಎಣ್ಣಿಸದೊರೆವೆ ಅಣ್ಣ ಲಾಲಿಸು ಬರ ಗಂಡಸರನ್ನು ಅಣ್ಣ ಅಣ್ಣಯ್ಯ, ತಂಗಿ, ನಿನ್ನ ಕರೆಯನ್ನು ಕೇಳಿ ನಾನು ಓಡೋಡಿ ಬಂದೆ. ನೀನು ಹೇಳುತ್ತಾ ಇರುವುದಾದ್ರೂ ಏನು? ನಾನು ಯತಿಗಳ ಸೇವೆಯನ್ನು ಮಾಡಬೇಕು. ಅಣ್ಣಯ್ಯ, ಒಂದು ವಿಚಾರವನ್ನು ಹೇಳುತ್ತೇನೆ. ಈ ತಂಗಿಯ ಉದ್ದಟತನ ಎಂದು ಭಾವಿಸಬಾರದು. ನನ್ನ ತಂಗಿ ಉದ್ದಟತನ ಮಾಡುವುದಿಲ್ಲ. ಇಲ್ಲಿಯ ತನಕ ಪರಪುರುಷರನ್ನು ಕಣ್ಣೆತ್ತಿಯೂ ನೋಡಿದವಳೋ ನಾನು ಹೇಳು. ವಯಸ್ಸಿಗೆ ಬಂದಂತ ನಾನು ಪರಪುರುಷರ ಸೇವೆ ಮಾಡಬಹುದಾ ಹೇಳು? ಯಾಕೋ ಏನೋ ನನಗೆ ಬಹಳಷ್ಟು ಮುಜುಗರವಾಗುತ್ತಾ ಇದೆ ಅಣ್ಣ. ತಂಗಿ, ಅಣ್ಣ, ಅಂತೂ ಬಂದಂತಹ ಮಹಾತ್ಮರು ಪರಪುರುಷರೆಂಬ ಒಂದು ಶಂಕೆ ನಿನ್ನ ಮನದಲ್ಲಿ ಬೇರುವುದಿದೆ. ತಂಗಿ, ಬಂದಂತವರು ಪರಪುರುಷರು ಎನ್ನುವುದಕ್ಕಿಂತ ಪರಮ ಪುರುಷರು ಎಂದರೆ ಸತ್ಯಕ್ಕೆ ಹತ್ತಿರದ ಮಾತಾಗುವುದು. ಯಾಕೆಂದರೆ ಈ ಲೋಕದಲ್ಲಿರುವಂತಹ ಪುರುಷತ್ವ ಅಥವಾ ಸ್ತ್ರೀತ್ವ ಎನ್ನುವಂತಹ ಪರಿಭೇದದ ಮೆಟ್ಟಿಲನ್ನೇ ದಾಟಿ ಹೋದಂತಹ ಪರಮಾತ್ಮರ ಅಂತಹ ಮಹಾತ್ಮರ ಸೇವೆಯನ್ನು ಮಾಡುವುದರಲ್ಲಿ ತಪ್ಪೇನು ತಂಗಿ? ಅಣ್ಣಯ್ಯ, ಈ ಪ್ರಪಂಚದಲ್ಲಿ ಕಪಟ ಸನ್ಯಾಸಿಗಳ ಕಾಟ ಹೆಚ್ಚಾಗಲಿಲ್ಲವೇ? ಸನ್ಯಾಸಿ ವೇಷದಲ್ಲಿ
ಹೆಣ್ಣು ಮಕ್ಕಳನ್ನು ನಂಬಿಸಿ ವಂಚನೆ ಮಾಡುವವರು ಬಹಳ ಜನ ಇದ್ದಾರಂತಲ್ಲ ಅಣ್ಣಯ್ಯ. ಓಹೋ, ಕಪಟ ಸನ್ಯಾಸಿಗಳು. ಅಂತಹವರ ಸಾಲಿಗೆ ಇವರನ್ನು ಸೇರಿಸ್ತೀಯ ತಂಗಿ? ಎಲ್ಲ ಯತಿಗ